ನಮಸ್ಕಾರ ಮಿತ್ರರೇ, ನಾವು ಈ ದಿನ 2025ನೇ ಸಾಲಿನ ಫೆಬ್ರವರಿ 26 ಈ ದಿನಾಂಕ ಮಹಾ ಶಿವರಾತ್ರಿಯ ಹಬ್ಬದ ಪ್ರಯುಕ್ತ ನಾವು ಪ್ರತಿ ವರ್ಷ ಒಂದು ವಿಶೇಷ ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಡೋದೊಂದು ಹವ್ಯಾಸ, ಒಂದು ಪ್ರತೀತಿಯನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ ಕಳೆದ ಒಂದು 4-5 ವರ್ಷದಿಂದ. ಅದರಂತೆ ಈ ವರ್ಷ ನಾವು ಈ ದಿನ ಶಿವರಾತ್ರಿ ಹಬ್ಬದಂದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿರ್ತಕ್ಕಂತಹ ಶ್ರೀ ಸೋಮೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದೀವಿ ಶಿವರಾತ್ರಿಯ ಪ್ರಯುಕ್ತ. ಈಗ ಈ ದೇವಸ್ಥಾನ ಪ್ರಾಚೀನವಾದ ದೇವಸ್ಥಾನವಾಗಿದ್ದು, ಹಾಗಾಗಿ ಈ ದೇವಸ್ಥಾನವನ್ನು ನಾವು ಭೇಟಿ ಮಾಡಿ ಇಲ್ಲಿರ್ತಕ್ಕಂಥ ವಿಶೇಷತೆ ಬಗ್ಗೆ ಮತ್ತು ಈ ದೇವಸ್ಥಾನದ ಒಂದು ಹಿನ್ನೆಲೆ ಬಗ್ಗೆ, ಚರಿತ್ರೆ ಬಗ್ಗೆ ತಮಗೊಂದಿಷ್ಟು ಮಾಹಿತಿಯನ್ನು ಕೊಡಬೇಕನ್ನೋ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಈಗ ತಮಗೆ ಈ ದೇವಸ್ಥಾನವನ್ನು ತೋರಿಸ್ತಾ ಹೋಗ್ತೀನಿ. ಈಗ ಮಿತ್ರರೇ, ತಾವು ನೋಡ್ತಾ ಇದ್ದೀರಾ, ಇದೇ ಸೋಮೇಶ್ವರ ದೇವಸ್ಥಾನ. ಇಲ್ಲಿಗೆ ತಾವು ಗಮನಿಸ್ಬೋದು, ನಾವೀಗ ಪೂರ್ವ ದ್ವಾರದಲ್ಲಿದ್ದೀವಿ. ಇವತ್ತು ಮಹಾ ಶಿವರಾತ್ರಿ ಆಗಿರೋದ್ರಿಂದ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಸೇರುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಒಂದಿಷ್ಟು ವ್ಯಾಪಾರದ ತಾತ್ಕಾಲಿಕ ಮಳಿಗೆಗಳನ್ನು ತೆರೆದಿದ್ದಾರೆ. ಬಂದಂಥ ಭಕ್ತಾದಿಗಳು ಏನಾದರೂ ಒಂದಿಷ್ಟು ಖರೀದಿ ಮಾಡೋಕ್ಕಾಗಿ ಇಲ್ಲಿ ತಾವು ಖಾದಿಯ ವಸ್ತ್ರಗಳನ್ನು ತಾವಿಲ್ಲಿ ಕಾಣ್ಬೋದು. ಇಲ್ಲಿ ಖಾದಿ ವಸ್ತ್ರಗಳನ್ನು ಇಡಲಾಗಿದೆ. ಅದೇ ರೀತಿ ಇನ್ನೊಂದಿಷ್ಟು ಮನೆ ಬಳಕೆಯ ವಸ್ತುಗಳನ್ನು ಸಹ ಇಲ್ಲಿ ತಾವು ನೋಡ್ಬೋದು. ಯಾಕಂದರೆ ಇದೊಂದು ವ್ಯಾಪಾರದ ಒಂದು ಉದ್ದೇಶ. ಅಂದರೆ ಇಲ್ಲೇನೀಗ ಇವತ್ತು ಬಹಳ ಸಂಖ್ಯೆಯಲ್ಲಿ ಜನ ಸೇರೋದ್ರಿಂದ ಇದಿಷ್ಟು ವ್ಯಾಪಾರನೂ ಆಗಲಿ, ವ್ಯವಹಾರದ ದೃಷ್ಟಿಕೋನದಿಂದ ಸಹ ಇಲ್ಲೊಂದಿಷ್ಟು ಮಳಿಗೆಗಳನ್ನು ತೆರೆದಿದ್ದಾರೆ. ಒಂದು ಒಳ್ಳೆಯ ಉದ್ದೇಶ ಅಂತ ಅನ್ಬೋದು. ಈಗ ತಾವು ನೋಡ್ತಾ ಹೋಗ್ಬೋದು, ಎಷ್ಟು ವ್ಯವಸ್ಥೆ ಇದೆ ಇವತ್ತು. ವಿಶೇಷವಾಗಿ ಶಿವರಾತ್ರಿ ದಿನ ಆಗಿರೋದ್ರಿಂದ ಇಲ್ಲಿಯ ವಿಶೇಷತೆ ಇದೆ. ಇಲ್ಲಿ ತಾವಿಲ್ಲಿ ಈ ದೇವಸ್ಥಾನವನ್ನು ನೋಡ್ಬೋದು. ಪುರಾತನವಾದ ದೇವಸ್ಥಾನ ಇದು. ಕಾಲಾನಂತರದಲ್ಲಿ ಇತ್ತೀಚೆಗೆ ಅದನ್ನು ಮತ್ತೆ ರಿನೋವೇಟ್ ಮಾಡಿದ್ದಾರೆ, ಅಂದರೆ ಜೀರ್ಣೋದ್ಧಾರದ ಒಂದು ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಗಮನಿಸ್ಬೋದು, ಇದು ಮೂಲ ದೇವಸ್ಥಾನ, ಗರ್ಭಗುಡಿಯ ಇರ್ತಕ್ಕಂತಹ ದೇವಸ್ಥಾನವನ್ನು ತಾವು ಗಮನಿಸ್ಬೋದು. ಈ ಬಗ್ಗೆ ಏನಿದೆ ದೇವಸ್ಥಾನ ಇದೆ, ಇದರ ಬಗ್ಗೆ ಒಂದು ಹಿನ್ನೆಲೆ ಮತ್ತು ಇದರ ಒಂದು ಐತಿಹಾಸಿಕ ವಿಶೇಷತೆ ಮತ್ತು ಯಾವ ಕಾಲದಲ್ಲಿ ಇದು ನಿರ್ಮಾಣ ಆಗಿದೆ, ಈ ದೇವಸ್ಥಾನದ ಚರಿತ್ರೆ ಏನು ಅಂತಕ್ಕಂಥದ್ದನ್ನು ಈಗ ನಾವು ಮುಂದೆ ವಿವರಿಸ್ತಾ ಹೋಗ್ತೀವಿ. ಈ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ತಂಡದ ಹಿರಿಯರಾಗಿರ್ತಕ್ಕಂತಹ ಶ್ರೀ ಜಗನ್ನಾಥ ಹೆಗಡೆ ಅವರು ಈ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾರೆ. ಇತಿಹಾಸದಲ್ಲಿ ಹುಲಿಗೆರೆ ಅಂತ ಕರೆಸ್ಕೊಂಡಿರ್ತಕ್ಕಂಥ ಈಗಿನ ದಿನದಲ್ಲಿ ಲಕ್ಷ್ಮೇಶ್ವರ ಅಂತ ತಿಳಿಸಲ್ಪಡ್ತಕ್ಕಂತಹ ದೇವಸ್ಥಾನದಲ್ಲಿ ನಾವಿದ್ದೀವಿ. ಈ ಲಕ್ಷ್ಮೇಶ್ವರ ದೇವಸ್ಥಾನದಲ್ಲಿ ಶಿವನು, ಈಶ್ವರನು ಬಸವಣ್ಣನ ಮಂದಿಯ ಮೇಲೆ ಕುಳಿತಂತಹ ಭಂಗಿಯಲ್ಲಿ ಇದ್ದಾರೆ. ಈ ನನ್ನ ಹಿಂದೆ ಕಾಣ್ತಕ್ಕಂಥದ್ದು ಈ ಲಕ್ಷ್ಮೇಶ್ವರದ ಸೋಮೇಶ್ವರ ದೇವಸ್ಥಾನದ ದಕ್ಷಿಣದ ದ್ವಾರ. ಈ ದಕ್ಷಿಣದ ದ್ವಾರದಿಂದ ಸಂಸಾರಿಗಳು ಅಥವಾ ಸಾರ್ವಜನಿಕರು ದೇವಸ್ಥಾನದ ಒಳಗೆ ಬರಬೇಕು ಮತ್ತು ದಕ್ಷಿಣದ ದ್ವಾರದಿಂದ ದೇವಸ್ಥಾನದ ಗರ್ಭ ದೇವಸ್ಥಾನ ಮುಂದುಗಡೆ ಹೋಗಬೇಕು ಅನ್ನೋದು ಒಂದು ನಿಯಮ, ಒಂದು ನಿಯಮ. ಇಲ್ಲಿ ಸ್ವಲ್ಪ ಆಚರಣೆ ಭಿನ್ನವಾಗಿದೆ. ಈಗ ಉತ್ತರದ ಕಡೆಯಿಂದ ಬಂದು ದಕ್ಷಿಣದ ಕಡೆ ಹೋಗ್ತಾ ಇದ್ದಾರೆ. ಈ ಒಂದು ದೇವಸ್ಥಾನವನ್ನು ಇನ್ಫೋಸಿಸ್ ಪ್ರತಿಷ್ಠಾನದ ಶ್ರೀಮತಿ ಶಿವಮೂರ್ತಿ ಅವರು ತಮ್ಮ ಇನ್ಫೋಸಿಸ್ ಪ್ರತಿಷ್ಠಾನದಿಂದ ಧನ ಸಹಾಯವನ್ನು ಮಾಡಿ ದೇವಸ್ಥಾನ ಸಂಪೂರ್ಣವಾಗಿ ನವೀಕರಣ ಮಾಡಿದ್ದಾರೆ. ಜೀರ್ಣೋದ್ಧಾರ ಮಾಡಿದ್ದಾರೆ. ತಾವು ಕೆಲವೊಂದು ಬೋರ್ಡ್ಗಳನ್ನು ಇಲ್ಲಿ ಗಮನಿಸ್ಗಳಲ್ಲಿ ಹಿಂದೆ ಇದ್ದಂಥ ಸ್ಥಿತಿ ಮತ್ತು ಕಾಮಗಾರಿ ನಡೀತಕ್ಕಂಥ ಸ್ಥಿತಿ ಹಾಗೂ ಈಗಿನ ಸ್ಥಿತಿಯನ್ನು ಭಾಳ ಸ್ಪಷ್ಟವಾಗಿ ವಿವರಣೆ ಮಾಡಿದ್ದಾರೆ. ತಾವಿಲ್ಲಿ ಗಮನಿಸಿದಂತೆ
ಈ ಪುಲಿಗೆರೆ ಅಂದರೆ ಲಕ್ಷ್ಮೇಶ್ವರದ ಮೊದಲ ಹೆಸರು. ಅಂದರೆ ಪ್ರಾರಂಭದಲ್ಲಿ ಈಗ ಪಟ್ಟಣಕ್ಕೆ ಪುಲಿಗೆರೆ ಅಂತ ಹೇಳ್ತಾ ಹೆಸರಿತ್ತು. ಅದೇ ಹೆಸರಿನಿಂದ ಈ ಪಟ್ಟಣವನ್ನು, ಈ ಊರನ್ನು ಕರೆಯಲಾಗ್ತಿತ್ತು. ಇಲ್ಲಿ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಈ ಒಂದು ಸೋಮೇಶ್ವರ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿತ್ತು. ಕಾಲಾನಂತರದಲ್ಲಿ ಪ್ರಕೃತಿ ಮತ್ತು ದಾಳಿಕೋರರ ಹೊಡೆತಕ್ಕೆ ಈ ದೇವಸ್ಥಾನ ಸಂಪೂರ್ಣವಾಗಿ ಅವನತಿಯತ್ತ ಸಾಗಿರ್ತಕ್ಕಂತಹ ಈ ದೇವಸ್ಥಾನವನ್ನು ಗಮನಿಸಿದಂತಹ ಇನ್ಫೋಸಿಸ್ ಪ್ರತಿಷ್ಠಾನದ ಶ್ರೀಮತಿ ಡಾಕ್ಟರ್ ಸುಧಾಮೂರ್ತಿಯವರು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಈ ಸೋಮೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ಕೆ ತಾವು ಕೈ ಹಾಕಿ ಈ ದೇವಸ್ಥಾನವನ್ನು ಮತ್ತೆ ಜೀರ್ಣೋದ್ಧಾರ ಮಾಡಿ ಈಗ ಆ ಕಾರಣದಿಂದಾಗಿ ಈಗ ಇಲ್ಲಿ ಮತ್ತೆ ಭಕ್ತಾದಿಗಳು ಇಲ್ಲಿಗೆ ಈ ದೇವಸ್ಥಾನಕ್ಕೆ ಆಗಮಿಸುವಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಅತ್ಯಂತ ಸಂತೋಷ ಪಡಬೇಕಾಗಿರ್ತಕ್ಕಂತಹ ಒಂದು ಸಂಗತಿ. ಈಗ ತಾವು ಗಮನಿಸ್ಬೋದು, ಬಹಳಷ್ಟು ಏನು ನಮ್ಮ ಚಾಲುಕ್ಯರ ಕಾಲದಲ್ಲಿ ಏನು ನಿರ್ಮಾಣ ಆಗಿರ್ತಕ್ಕಂಥ ಹಲವಾರು ದೇವಸ್ಥಾನಗಳ ರೀತಿಯಲ್ಲಿಯೇ ಈ ದೇವಸ್ಥಾನದ ನಿರ್ಮಾಣವೂ ಸಹ ಇದೆ. ದೇವಸ್ಥಾನದ ಪ್ರಭಾಗದಲ್ಲಿ ಕಲ್ಯಾಣಿ ಚಾಲುಕ್ಯರ ಒಂದು ವಾಸ್ತುಶಿಲ್ಪದ ಒಂದು ಪ್ರಕಾರವನ್ನು ತಾವಿಲ್ಲಿ ನೋಡಬಹುದು. ಶಿವನ ದೇವಸ್ಥಾನ ಆಗಿರ್ತಕ್ಕಂಥದ್ದು ಇದು ಸೋಮೇಶ್ವರ. ಬಟ್ ನಾವಿಲ್ಲಿ ಒಂದು ಗಮನಿಸಿದ್ದ ವಿಶೇಷತೆ ಏನಂದರೆ, ಈ ದೇವಸ್ಥಾನದಲ್ಲಿ ಶಿವನು ನಂದಿಯ ಮೇಲೆ ಕುಳಿತಿರ್ತಕ್ಕಂತಹ ಮೂರ್ತಿಯನ್ನು ನಾವು ಈ ದೇವಸ್ಥಾನದಲ್ಲಿ ಕಾಣಬಹುದು. ಇದನ್ನು ನಾನು ಈ ವಿಡಿಯೋದಲ್ಲಿ ಮುಂದೆ ತಮಗೆ ಅದರ ಫೋಟೋ ಮೂಲಕ ತೋರಿಸ್ತೀನಿ. ಒಳಗಡೆ ವಿಡಿಯೋ ಚಿತ್ರೀಕರಣ ಇಲ್ಲದಕ್ಕಾಗಿ ಕೇವಲ ಫೋಟೋವನ್ನು ತೆಗೆದಿದ್ದೀವಿ, ಅದನ್ನು ನಾನು ತಮಗೆ ಇದರಲ್ಲಿ ಮುಂದೆ ತೋರಿಸ್ತೀನಿ. ವಿಶೇಷವಾಗಿ ಇಲ್ಲಿ ಶಿವನು ನಂದಿಯ ಮೇಲೆ ಕುಳಿತಿರ್ತಕ್ಕಂತಹ ವಿಗ್ರಹದ ಪೂಜೆ ಇಲ್ಲಿ ನಡೀತಾ ಇದೆ. ಭಾಳಷ್ಟು ನಾವು ಕೇವಲ ಚಿತ್ರಗಳಲ್ಲಿ ಆ ರೀತಿಯ ಒಂದು ನೋಡಿದ್ದೀವಿ, ಶಿವನು ನಂದಿಯ ಮೇಲೆ ಕುಳಿತಿರ್ತಕ್ಕಂಥ ಭಂಗಿಯನ್ನು. ಆದರೆ ಇಲ್ಲಿ ಶಿವನ ಮೂರ್ತಿ, ಬಹಳಷ್ಟು ಶಿವ ದೇವಸ್ಥಾನಗಳಲ್ಲಿ ಶಿವನು ಲಿಂಗದ ರೂಪದಲ್ಲಿರ್ತಾನೆ. ಆದರೆ ಈ ದೇವಸ್ಥಾನದಲ್ಲಿ ಮಾತ್ರ ಶಿವನು ನಂದಿಯ ಮೇಲೆ ಕುಳಿತಿರ್ತಕ್ಕಂತಹ ಒಂದು ಮೂರ್ತಿಯನ್ನು ನಾವು ನೋಡ್ಬೋದು. ಮೂರ್ತಿಯ ರೂಪದಲ್ಲಿ ಇದ್ದಾನೆ. ಹಾಗಾಗಿ ಇದೊಂದು ವಿಶೇಷತೆ ಅನಿಸ್ತು ನಮಗೆ ಈ ದೇವಸ್ಥಾನದ್ದು. ಇದು ನಂತರದ ಕಾಲದಲ್ಲಿ, ಅಂದರೆ ನಾನೇನು ಹೇಳಿದೆ ಆ ಸಮಯದಲ್ಲಿ ತಾವಿಲ್ಲಿ ಈ ಗಮನಿಸ್ಬೋದು. ಈ ಚಿತ್ರದಲ್ಲಿ ಸೋಮೇಶ್ವರ ದೇವಾಲಯದ ಸಮುಚ್ಚಯದ ಒಂದು ಜೀರ್ಣೋದ್ಧಾರದ ಕಾರ್ಯ ಯಾವ್ಯಾವ ಹಂತದಲ್ಲಿ ಯಾವ ರೀತಿ ಇತ್ತು ಮತ್ತು ಅದು ಯಾವ ರೀತಿಯಾಗಿ ಜೀರ್ಣೋದ್ಧಾರದ ಕಾರ್ಯ ನಡೀತು ಅಂತಕ್ಕಂಥದ್ದನ್ನು ಇಲ್ಲಿ ಈ ದೇವಸ್ಥಾನದ ಪೂರ್ಣ ಆವರಣದಲ್ಲಿಯೇ ಇಂಥ ಹಲವಾರು ಚಿತ್ರಗಳ ಮೂಲಕ ಆ ಪ್ರಗತಿಯ ಕಾರ್ಯವನ್ನು ಇಲ್ಲಿ ತೋರಿಸಿದ್ದಾರೆ. ತಾವು ಗಮನಿಸ್ಬೋದು. ಇದು ಪೂರ್ತಿಯಾಗಿ, ಅಂದರೆ ನಾವೇನೀಗ ಒಂದು ರೌಂಡ್ ಒಂದು ಸುತ್ತು ಬಂದಿದ್ದೀವಿ, ದೇವಸ್ಥಾನದ ಒಂದು ಸುತ್ತು. ಮೇಲ್ಗಡೆಗೆ ಕಳಸ, ಗರ್ಭಗುಡಿಯ ಮೇಲೆ ಕಳಸ ಅಂತ ಗಮನಿಸ್ಬೋದು. ಇದು ಉತ್ತರದ ದ್ವಾರ, ತಾವು ನೋಡ್ತಾ ಇರೋದು ಉತ್ತರದ ದ್ವಾರ. ಇಲ್ಲಿ ಈಗೇನಾಗಿದೆ, ಈ ಉತ್ತರ ದ್ವಾರದ ಮೂಲಕವೇ ಭಕ್ತಾದಿಗಳನ್ನು ಒಳಗಡೆ ಪ್ರವೇಶ ಮಾಡಿಸ್ತಾ ಇದ್ದಾರೆ. ಆಲ್ಮೋಸ್ಟ್ ಆಲ್ ಈಗ ಒಂದು ನಮ್ಮಲ್ಲಿರ್ತಕ್ಕಂಥ ಆಗಮ ಶಾಸ್ತ್ರದ ಪ್ರಕಾರ ದೇವಸ್ಥಾನಗಳಲ್ಲಿ ದಕ್ಷಿಣ ದ್ವಾರದ ಮೂಲಕ ಒಳ ಪ್ರವೇಶ ಮಾಡಿ ದೇವರ ದರ್ಶನವನ್ನು ಪಡೆದ ನಂತರ ಉತ್ತರ ದ್ವಾರದ ಮೂಲಕ ಹೊರಗಡೆ ಹೋಗ್ತಕ್ಕಂಥದ್ದು ಒಂದು ವ್ಯವಸ್ಥೆ ಇರ್ತದೆ. ಆದರೆ ಇಲ್ಲಿ ಏನೋ ಒಂದು ಜನ ಚಲಾವಣೆಯಿಂದ, ಅಂದರೆ ಇಲ್ಲಿ ನಾವು ಕೇಳ್ಪಟ್ಟಿದ್ದಂಗೆ ಏನಾಯಿತು, ಈ ಲಕ್ಷ್ಮೇಶ್ವರ ಪಟ್ಟಣ ಈ ಉತ್ತರ ಭಾಗದಲ್ಲಿರೋದ್ರಿಂದ ಜನ ಸಾಮಾನ್ಯವಾಗಿ ಈ ದ್ವಾರದ ಮೂಲಕ ಬರಲು ಪ್ರಾರಂಭಿಸಿದ್ದರಿಂದ ಇವರು ಸಹ ಅದೇ ದ್ವಾರದ ಮೂಲಕ ಇಲ್ಲಿ ಪ್ರವೇಶವನ್ನು ಕೊಟ್ಟಿದ್ದಾರೆ. ಅಂದರೆ ನಮ್ಮ ಆಗಮ ಶಾಸ್ತ್ರಗಳ ಪ್ರಕಾರ ದಕ್ಷಿಣ ಅಂದರೆ ಸಂಸಾರಸ್ಥರು ಇರ್ತಕ್ಕಂತಹ ಒಂದು
ಸಂಸಾರಸ್ಥರಿಗಾಗಿ ಮಾಡಿರ್ತಕ್ಕಂಥ ಒಂದು ಪ್ರವೇಶ ದ್ವಾರ. ಅಂದರೆ ಸಂಸಾರಸ್ಥರು ದಕ್ಷಿಣ ದ್ವಾರದ ಮೂಲಕ ಪ್ರವೇಶವನ್ನು ಮಾಡಿ ಉತ್ತರದ ಕಡೆಗೆ ಅಂದರೆ ಯೋಗದ ಕಡೆಗೆ ನಡಿಬೇಕು ಅನ್ನೋ ಒಂದು ಕಾನ್ಸೆಪ್ಟ್, ಅಂದರೆ ಒಂದು ಉದ್ದೇಶದಿಂದ ಈ ರೀತಿಯ ಒಂದು ಶಾಸ್ತ್ರಗಳಲ್ಲಿ ರೀತಿಯ ಒಂದು ಪ್ರಾತಿನಿಧ್ಯತೆಯನ್ನು ನೀಡಲಾಗಿತ್ತು. ಅದೇ ಪ್ರಕಾರ ಬಹಳಷ್ಟು ದೇವಸ್ಥಾನಗಳಲ್ಲಿ ತಾವು ನೋಡ್ಬೋದು, ದಕ್ಷಿಣದಿಂದ ಪ್ರವೇಶ ಮಾಡಿ ಉತ್ತರದಲ್ಲಿ ಹೊರಗಡೆ ಹೋಗ್ತಕ್ಕಂಥ ಉತ್ತರದಲ್ಲಿ ಎಕ್ಸಿಟ್ ಆಗ್ತಕ್ಕಂಥ ಒಂದು ಪದ್ಧತಿ ಈಗಲೂ ಇದೆ. ಬಟ್ ಇಲ್ಲಿ ಒಂದು ಸ್ವಲ್ಪ ವಿಶೇಷವಾಗಿ ನಾವು ಗಮನಿಸಿದ್ವಿ. ಇಲ್ಲೇನೋ ಜನ ಸಾಮಾನ್ಯವಾಗಿ ವಾಡಿಕೆಯಂತೆ ನಡ್ಕೊಂಡು ಬಂದಿದ್ದಾರಲ್ಲ, ಅದೇ ರೀತಿ ನಡ್ಕೊಂಡು ಬಂದು ಈಗ ಆ ರೀತಿಯ ಪ್ರವೇಶ ಇದೆ. ಏನು ಜೀರ್ಣೋದ್ಧಾರದ ನಂತರ ಇಲ್ಲಿರ್ತಕ್ಕಂಥ ಶಿಲಾಶಾಸನಗಳನ್ನು ಈ ರೀತಿ ಇಲ್ಲಿ ಜೋಡಿಸಿ ಕ್ರಮಬದ್ಧವಾಗಿ ಜೋಡಿಸಿಟ್ಟು ದೇವಸ್ಥಾನವು ಸಾರ್ವಜನಿಕರಿಗೆ ಉತ್ತಮ ರೀತಿಯಲ್ಲಿ ಒಂದಿಷ್ಟು ಸಕಲ ಸೌಲಭ್ಯಗಳೊಂದಿಗೆ ಒಂದು ದರ್ಶನದ ಒಂದು ಭಾಗ್ಯವನ್ನು ಇಲ್ಲಿ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂತಹ ಇನ್ಫೋಸಿಸ್ ಸಂಸ್ಥೆಯವರಿಗೆ ಈ ಮೂಲಕ ಒಂದು ಧನ್ಯವಾದಗಳನ್ನು ಅರ್ಪಿಸಿ ತಾವು ನೋಡ್ತಾ ಇದ್ದೀರಾ. ಇದೇ ರೀತಿ ಕರ್ನಾಟಕದಲ್ಲಿ ಹಲವಾರು ದೇವಸ್ಥಾನಗಳು ಇವತ್ತಿಗೂ ಅವನತಿಯ ಅಂಚಿನಲ್ಲಿವೆ. ಇಂತಹ ಹಲವಾರು ದೇವಸ್ಥಾನಗಳನ್ನು ಗುರುತಿಸಿ ಸಹೃದಯರು ಅಂತಹ ದೇವಸ್ಥಾನಗಳನ್ನು ಗುರುತಿಸಿ ಜೀರ್ಣೋದ್ಧಾರ ಮಾಡಿದಲ್ಲಿ ನಾವು ಮುಂದಿನ ಪೀಳಿಗೆಗೆ ನಮ್ಮ ಇತಿಹಾಸವನ್ನು, ನಮ್ಮ ಏನು ಇತಿಹಾಸ, ನಾವು ನಡೆದು ಬಂದಿರತಕ್ಕಂಥ ದಾರಿ, ಅಂದಿನ ಕಾಲದ ಚರಿತ್ರೆಯನ್ನು ಮುಂದಿನ ಪೀಳಿಗೆಗೆ ಕಾಯ್ದಿರಿಸ್ಬೋದು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ತಾವು ಗಮನಿಸ್ತಾ ಇದ್ದೀರಿ, ಇದು ಹುಲಿಗೆರೆ ಅಂದರೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿರ್ತಕ್ಕಂತಹ ಸೋಮೇಶ್ವರ ದೇವಸ್ಥಾನದ ಬಗ್ಗೆ ಒಂದು ಕಿರು ಪರಿಚಯವನ್ನು ತಮಗೆ ನೀಡಿದ್ವಿ. ತಾವಿಲ್ಲಿ ದೇವಸ್ಥಾನದ ಒಳಭಾಗವನ್ನು ನೋಡ್ಬೋದು. ಹಲವಾರು ಕಲ್ಲಿನ ಕಂಬಗಳ ಮೇಲೆ ನಿರ್ಮಾಣವಾಗಿರ್ತಕ್ಕಂತಹ ದೇವಸ್ಥಾನ ಇದು. ತಾವಿಲ್ಲಿ ಗಮನಿಸ್ಬೋದು. ಅತ್ಯಂತ ಅದ್ಭುತವಾದ ನಯವಾಗಿ ಒಂದು ರಚನೆ ಮಾಡಿರ್ತಕ್ಕಂತಹ ಕಲ್ಲುಗಳನ್ನು ಬಹಳಷ್ಟು ನಯವಾಗಿ ರಚನೆ ಮಾಡಿ ನಿರ್ಮಾಣ ಮಾಡಿರ್ತಕ್ಕಂತಹ ಒಂದು ದೇವಸ್ಥಾನ. ಕಲ್ಯಾಣಿ ಚಾಲುಕ್ಯರ ಏನು ತಾವು ದೇವಸ್ಥಾನಗಳನ್ನು ಗಮನಿಸ್ತಿರೋ ಅದೇ ರೀತಿ ಇರ್ತಕ್ಕಂತಹ ಒಂದು ನಿರ್ಮಾಣ ಶೈಲಿಯನ್ನು ತಾವಿಲ್ಲಿ ಗಮನಿಸ್ಬೋದು. ಈ ರೀತಿಯ ದೇವಸ್ಥಾನಗಳ ನಿರ್ಮಾಣ ನಿಜವಾಗಲೂ ಅದ್ಭುತ ಅಂತಲೇ ಹೇಳ್ಬೋದು. ಯಾಕಂದರೆ ಈಗ ನಾವು ಸಿಮೆಂಟು ಮತ್ತು ಕಾಂಕ್ರೀಟ್ಗಳನ್ನು ಬಳಸಿ, ಕಬ್ಬಿಣವನ್ನು ಬಳಸಿ ನಿರ್ಮಾಣ ಮಾಡ್ತಾಯಿದ್ದೀವಿ. ಆದರೆ ನೂರಾರು ಸಾವಿರಾರು ವರ್ಷಗಳಿಂದ ಕೇವಲ ಕಲ್ಲಿನ ಕಂಬಗಳ ಮೇಲೆ ನಿರ್ಮಾಣ ಮಾಡಿರ್ತಕ್ಕಂತಹ ಈ ದೇವಸ್ಥಾನಗಳು ಇವತ್ತಿಗೂ ನಮಗೆ ಹಿಂದಿನ ನಮ್ಮ ಗತವೈಭವವನ್ನು ಸಾರಿ ಹೇಳ್ತಾ ಇದ್ದಾವೆ. ಗಮನಿಸ್ಬೋದು. ಅದ್ಭುತವಾದ ಕಲಾಕೃತಿಯನ್ನು ಇಲ್ಲಿ ತಾವು ಗಮನಿಸ್ಬೋದು. ದೇವಸ್ಥಾನದ ಒಳಭಾಗ ಇದು.